ಚೆನ್ನಾಗಿದೆ ಸೂಪರ್ ಆಗಿತ್ತು. ಚೆನ್ನಾಗಿದೆ ಚೆನ್ನಾಗಿದೆ ಸರ್. ಅದ್ಭುತವಾಗಿದೆ. ನಿರ್ದೇಶನ ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ, ಆ್ಯಕ್ಟಿಂಗ್ ಚೆನ್ನಾಗಿದೆ, ಲೊಕೇಶನ್ ಚೆನ್ನಾಗಿದೆ, ಹಾಡುಗಳು ಚೆನ್ನಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲರ ಟೋಟಲಿ ಪರ್ಫಾರ್ಮೆನ್ಸ್ ಸಖತ್ತಾಗಿದೆ. ಎಲ್ಲೂ ಮೊಬೈಲ್ ಕೈಗೆ ಬರಲ್ಲ. ಅಂದರೆ ಹೌದು
ನಿಂಗಣ್ಣ ಸಾಂಗ್ ಮತ್ತು ಕೈ ತೊಳ್ಕೊಂಡು ಮುಟ್ಟಂಗೊಳ್ಳೆ ಸಾಂಗ್ ಬರೆದಿರೋದು ನಾನೇ, ಅದ್ರ ಜೊತೆಗೆ ಸಂಭಾಷಣೆ. ಓಕೆ, ನನಗೆ ಇದು ಒಂಥರ ತುಂಬ ಈ ಮಟ್ಟಕ್ಕೆ ಬಂದಿದೆ ಅಂತ ನನಗೂ ಅಂದ್ಕೊಂಡಿದ್ದಿರಲಿಲ್ಲ. ನಾನು ಬರ್ದಾಗ ಕ್ರೌಡ್ ನೋಡ್ಬೇಕು ನೀವು ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂದರೆ, ಒಳಗಡೆ ಎಂಜಾಯ್ ಮಾಡ್ತಾನೆ ಇದ್ದಾರೆ, ಇನ್ನು ಸಖತ್ ಎಂಜಾಯ್ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿದೆ ಸರ್, ಅದ್ಭುತವಾಗಿದೆ ಸರ್, ಅದ್ಭುತ. ಇದು ಅಂದರೆ ನಮ್ಮ ಇನ್ನು ಸೂಫ್ರಮ್ ಶೋ ನೋಡಾದ್ಮೇಲೆ ಈ ಥರದ್ದೊಂದು ಎಂಟರ್ಟೈನ್ಮೆಂಟ್ ನಾನು ಇದೇ ಫಸ್ಟ್ ನೋಡಿದ್ದು. ನಾನು ಕತೆ ಬರೆದು ಹಾಡು ಬರೆದಾದ್ಮೇಲೆ ನಂಗೆ ಗೊತ್ತಿರಲಿಲ್ಲ ಈ ಲೆವೆಲ್ಗಾಗಿದೆ. ಇದೇ ಫಸ್ಟ್ ಸಿನಿಮಾ ನೋಡಿದ್ದು. ನವೀನ ನಾವು ಸಿನಿಮಾ ಟೈಲು ತಕ್ಕಾಗಿ ತುಂಬ ಕಾಮಿಡಿಯಾಗಿದೆ. ಪ್ರತಿಯೊಬ್ಬರು ಕೂತು ನೋಡುವಂಥ ಸಿನಿಮಾ. ಎಷ್ಟು ಕಾಮಿಡಿ ಇದೆ, ಒಳ್ಳೆ ಸಾಂಗ್ ಇರ್ಬೋದು, ತುಂಬ ಆ್ಯಕ್ಟಿಂಗ್ ಹೇಳ್ತು. ಎಲ್ಲ ಹೊಸ ಕಲಾವಿದರಾದ್ರೂ ಸಹ ಯಾರಿಗೂ ಕಮ್ಮಿ ಇಲ್ಲ ಅನ್ನೋದ್ರ ಥರ ಇಲ್ಲಿ ಅಭಿನಯ ಮಾಡಿದ್ದಾರೆ. ಈ ಸಿನಿಮಾ ನೋಡಿದ್ರೆ ಎಷ್ಟು ನಕ್ಕು ಸಾಕಾಗುತ್ತೆ. ಈ ಸಿನಿಮಾ ನೋಡಿ ಯಾರಾದರೂ ನಗ್ದೇ ಬಂದವ್ರಿಗೆ ನಾನು 1,000 ರೂಪಾಯಿ ದುಡ್ಡು ಕೊಡ್ತೀನಿ ಸರ್. ಖಂಡಿತ ಸಿನಿಮಾ ಅಲ್ಟಿಮೇಟು. ಸಾಂಗ್ ಇರ್ಬೋದು, ಮೇಕಿಂಗ್ ಇರ್ಬೋದು, ಒಳ್ಳೆ ತುಂಬ ಚೆನ್ನಾಗಿದೆ. ಹೊಸಬರಾದ್ರೂ ಸಹ ಹಳಬರು ಸಿನಿಮಾ ಮಾಡಿರೋ ಥರ ಫೀಲ್ ಆಗುತ್ತೆ. ಒಂದು ಸ್ವಲ್ಪ ಬೇಜಾರಾಗಲ್ಲ. ಫಸ್ಟಿನ ಲಾಸ್ಟ್ ಕಂಟಿನ್ಯೂ ಅದ್ಭುತವಾಗಿದೆ. ಒಳ್ಳೆ ಆ್ಯಕ್ಟ್ ಮಾಡಿದ್ದಾರೆ. ನವೀನ್ ಸದ್ದವ್ರ ಸಾಂಗ್ಗಳು ಸೂಪರ್ ಆಗಿದೆ. ಕಾಮಿಡಿ ಆ್ಯಕ್ಟಿಂಗ್, ಕಾಮಿಡಿ ಫಿಲಮ್ ಇದು. ಮತ್ತು ನವೀನ್ ಸಜ್ಜು ಅವರು ಸೂಪರಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮತ್ತು ಎಲ್ಲ ಕಲಾವಿದರು ಚೆನ್ನಾಗಿ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್ ಲೋ ನವೀನ ಸರ್, 100 ಹೋಗಲಿ ಅಂತ ನಾನು ಕೇಳ್ಕೊತೀವಿ ಸರ್. ಮೇಡಮ್, ಸಿನಿಮಾ ತುಂಬ ಚೆನ್ನಾಗಿದೆ. ಫಸ್ಟ್ ಹಾಫ್ ಅಂತೂ ತುಂಬ ಎಂಜಾಯ್ ಮಾಡಿದ್ವಿ. ನಮ್ಮ ಹಳ್ಳಿ ಸೊಗಡು ಬಗ್ಗೆ ಚೆನ್ನಾಗಿ ತೋರಿಸಿದ್ದಾರೆ. ಲವ್ ಸ್ಟೋರಿ ಎಲ್ಲ ತುಂಬ ಚೆನ್ನಾಗಿದೆ. ಕಾಮಿಡಿ ಮಾತ್ರ ಅಲ್ಟಿಮೇಟ್ ಮೇಡಮ್. ನಕ್ಕು ಸಾಕಾಯಿತು. ನವೀನಣ್ಣ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೆಕೆಂಡ್ ಹಾಫು ತುಂಬ ಚೆನ್ನಾಗಿದೆ. ಲಾಸ್ಟಲ್ಲಿ ಒಂದು ಟ್ವಿಸ್ಟ್ ಇದೆ. ಎಲ್ಲರೂ ಸಿನಿಮಾ ಥಿಯೇಟ್ರ್ ಬಂದೇ ನೋಡಿ. ಸಿನಿಮಾ ಮಾತ್ರ ವರ್ತ್ ಮೇಡಮ್. ತುಂಬ ಚೆನ್ನಾಗಿದೆ. ತುಂಬ ಎಂಜಾಯ್ ಮಾಡ್ತೀರಾ. ಎಲ್ಲರೂ ಸಿನಿಮಾ ನೋಡಿ ಥಿಯೇಟ್ರ್ ಬಂದು. ತುಂಬ ಚೆನ್ನಾಗಿದೆ ಸಿನಿಮಾ. ತುಂಬ ಕಾಮಿಡಿ ಫಿಲಮು. ನವೀನ್ ಸಜ್ಜು ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಬಂದು ಎಲ್ಲ ಕನ್ನಡ ಫಿಲಮ್ ನೋಡಿ ಥಿಯೇಟ್ರಲ್ಲಿ ಬಂದು ಆರಿಸಿ. ಸಿನಿಮಾ ತುಂಬ ಚೆನ್ನಾಗಿದೆ. ಎಲ್ಲ ಲವಲವಿಕೆಯಿಂದ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲೂ ಬೋರ್ ಹೊಡಿಸಲ್ಲ. ಒಳ್ಳೆ ಎಂಟರ್ಟೈನ್ಮೆಂಟು. ಅಚ್ಚುಕಟ್ಟಾಗಿ ನೀಟಾಗಿ ಸಿನಿಮಾ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಒಂದ್ಸಲ ಬಂದು ನವೀನ ಸಿನಿಮಾನ ನೋಡಿ. ಸೂಪರ್ ಆಗೈತೆ, ನೋಡ್ಬೋದು. ಟ್ವಿಸ್ಟ್ ಎಲ್ಲ ನವೀನ್ ಸರ್ ಅವ್ರದ್ದು ತುಂಬ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಹಾಡುಗಳು ಚೆನ್ನಾಗಿದೆ. ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು. ಸೂಪರ್, ಚೆನ್ನಾಗಿತ್ತು, ಸಖತ್ತಾಗಿತ್ತು, ತುಂಬ ಚೆನ್ನಾಗಿತ್ತು. ಎಲ್ಲರೂ ಬಂದು ಮೂವಿ ನೋಡ್ಬೋದು. ಆಸಮ್. ಡೈರೆಕ್ಷನು ಚೆನ್ನಾಗಿದೆ, ಸ್ಟೋರಿನೂ ಚೆನ್ನಾಗಿದೆ. ಅವರೇ ಹಲೋ, ನನಗೆ ಇಲ್ಲಿ ಒಂದು ರಿವ್ಯೂ ಅಣ್ಣನ ಬಗ್ಗೆ ಒಂದು ಹೇಳಬೇಕು. ಪ್ರತಿ ವರ್ಷ ಅವರು ಬರ್ತಡೇಗೆ ಹೋಗ್ತಿದ್ವಿ. ಒಳ್ಳೆ ಹಿಟ್ ಬರಬೇಕು, ಒಳ್ಳೆ ಹಿಟ್ ಸಿಗಬೇಕು ಅಂತ ನಾನು ಅಣ್ಣನಿಗೆ ಆಶಿಸ್ತಾ ಇದ್ದೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಒಳ್ಳೆ ಕಿರಾತಕ ಸಿನಿಮಾ ನೋಡಿ ಬಂದಾಗ ನಮ್ಗೆ ಎಷ್ಟು ಖುಷಿ ಆಯಿತು. ಹಳ್ಳಿ ಸೊಗಡಿನ ಸಿನಿಮಾ ಅಷ್ಟು ಎಂಟರ್ಟೈನ್ಮೆಂಟ್ ಆಗಿತ್ತು ಅಂದರೆ ಇಂಟರ್ವಲ್ ಟೈಮಲ್ಲಿ ತುಂಬ ನಕ್ಕಿದ್ದೀವಿ. ಅಣ್ಣ, ನಿಮ್ಗೆ ಒಳ್ಳೆ ಹಿಟ್ಟು ಸಿನಿಮಾ ಸಿಕ್ತು. ಫಸ್ಟ್ ಸಿನಿಮಾನೇ. ಕಂಗ್ರ್ಯಾಚುಲೇಷನ್ ಅಣ್ಣ. ಒಳ್ಳೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಈ ಸಿನಿಮಾ ಸೂಪರಾಗಿತ್ತು ಮ್ಯಾಮ್, ತುಂಬ ಚೆನ್ನಾಗಿತ್ತು. ಕಾಮಿಡಿ ತುಂಬ ಸೂಪರಾಗಿದೆ. ಫೀಲಿಂಗ್ಸ್ ಕಾಮಿಡಿ ತುಂಬ ಚೆನ್ನಾಗಿದೆ. ಅದರಲ್ಲೂ ಮಂಡ್ಯ ಲ್ಯಾಂಗ್ವೇಜ್ ಸೂಪರ್. ಮೂವಿ ತುಂಬ ಚೆನ್ನಾಗಿತ್ತು. ಮೂವಿಯಲ್ಲಿ ನನಗೆ ಲಾಸ್ಟ್ ಸೀನ್ ತುಂಬ ಚೆನ್ನಾಗೈತೆ. ಅದು ಬೇರೆಯವ್ರ ಜೊತೆ ಮದುವೆ ಆಗುತ್ತೆ. ಅದು ತುಂಬ ಅನ್ಎಕ್ಸ್ಪೆಕ್ಟೆಡ್ ಇತ್ತು. ಮೂವಿಯಲ್ಲಿ ಸಾಂಗ್ಸು ಮತ್ತು ಲಾಸ್ಟ್ ಸೀನು ಅವೆಲ್ಲ ತುಂಬ ಚೆನ್ನಾಗಿತ್ತು. ಮೂವಿ ಅಂತೂ ನೆಕ್ಸ್ಟ್ ಲೆವೆಲ್ ಚೆನ್ನಾಗಿತ್ತು. ತುಂಬ ನೋಡೋಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಈ ಮೂವಿ. ನೋಡೋಕ್ಕೆ ಚೆನ್ನಾಗಿದೆ. ಎಲ್ಲ ಹಳ್ಳಿ ಕಥೆನೇ ಇತ್ತು. ಆಮೇಲೆ ಇದೇನೋ ಒಂಥರ ಬೇರೆ ಥರ ಇತ್ತು ಮೂವಿ. ಚೆನ್ನಾಗಿತ್ತು ಅದು ನೋಡೋಕ್ಕೆ. ಇಷ್ಟ ಆಗಿದ್ದು ಸೀನ್ ಅಂದರೆ ಆ ಬಸ್ ಮುಂದೆ ಅವ್ರ ಅಪ್ಪ ಅಮ್ಮ ಬಂದು ನಿಂತ್ಕೋತಿರಲ್ಲ, ಅದೊಂದೇ ಮೂವಿ. ಅದೊಂದು ಸೀನ್ ಇಷ್ಟ ಆಯ್ತಾಗ. ಸೂಪರ್ ಆಗಿತ್ತು ಮ್ಯಾಮ್. ನನಗೆ ಅದೇ ಬಸ್ಸಲ್ಲಿ ಎಲ್ಲರೂ ಓಡಾಡ್ತಾರಲ್ಲ, ಅದು ಸೂಪರ್ ಆಗಿತ್ತು, ಸಕ್ಕತ್ತಾಗಿತ್ತು. ಮೂವಿ ಬಗ್ಗೆ ಏನು ಹೇಳೋದಕ್ಕಾಗಲ್ಲ, ಹಂಗೆ ಅಷ್ಟು ಚೆನ್ನಾಗಿತ್ತು ಮೂವಿ ಅಂತ.